ದುರ್ಗಮ್ಮ ಏನ್ ಮಾಮ ಯಾರ್ದೋ ಮದುವೆ ವಿಷಯದ ಬಗ್ಗೆ ಮಾತಾಡುವಂಗೆ ಕಾಣಕತ್ತೈತಿ. ಯಾರ್ದು ಮಾಮ ಮದುವೆ? ಇನ್ಯಾರ್ದಮ್ಮ, ನಿಮ್ಮ ಮದುವೆ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೆ. ನೋಡು ಗಂಗಾ, ನಿನಗೊಂದು ಮಾತು ಕೇಳಬೇಕು ಅಂತ ಮಾಡಿದ್ದೇನೆ. ಆ ಮಾತನ್ನು ನೀನು ನಡೆಸ್ಕೊಡ್ತೀನಮ್ಮ? ಖಂಡಿತ ನಡೆಸ್ತೀನಿ. ಅದೇನು ಅಂತ ಕೇಳು ಮಾಮ. ನೋಡಮ್ಮ, ತಂದೆ ತಾಯಿಯನ್ನು ಕಳಿಕೊಂಡ ತಬ್ಬಲಿ ಆದ ನಿನ್ನನ್ನು ನನ್ನ ಮನೆ ಸೊಸೆಯಾಗಿ ಮಾಡಿ ತುಂಬ ದಿನದಿಂದ ಕನಸು ಕಾಣ್ತಾ ಇದ್ದೀನಿ. ನನ್ನ ತಮ್ಮನಾದ ಅರ್ಜುನನ ಜೊತೆ ನಿನ್ನ ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೇನೆ. ಈ ಮಾತಿಗೆ ನೀನು ಒಪ್ಪಿಗೆ ತಾನೆ? ಮಾಮ, ಏನು ಮಾಮ ಈ ಮಾತನ್ನು ನೀನು ನನಗೆ ಕೇಳ್ತಿದೀಯಾ? ಬಾಬಾ, ಚಿಕ್ಕಂದಿನಲ್ಲಿ ತಂದೆ ತಾಯಿನ ಕಳ್ಕೊಂಡಿರುವ ಅನಾಥೆ ನಾನು. ತಂದೆ ತಾಯಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿ ಬೆಳೆಸಿದೀಯ ನೀನು. ಈಗ ಈ ಮನೆ ಸೊಸೆಯಾಗಿ ಮನೆ ತುಂಬಿಸ್ಕೋತೀನಿ ಅಂತ ಹೇಳ್ತಾ ಇದೆಯಲ್ಲ ಮಾಮ, ನಿಜಕ್ಕೂ ನೀನು ದೇವ್ರು ಮಾಮ, ನನ್ನ ಪಾಲಿನ. ಯಾಕವ್ವ ಅಷ್ಟು ದೊಡ್ಡ ಮಾತು ಮಾತಾಡ್ತಾ ಇದೆಯಾ? ನಾನು ಮಾವನಾಗಿ ಮಾಡು ಕರ್ತವ್ಯನ ಮಾಡ್ತಾ ಇದ್ದೀನಿ. ನನ್ನ ಮಾತಿಗೆ ಒಪ್ಕೊಂಡು ಬಿಟ್ಟಿಯಲ್ಲ, ತುಂಬ ಸಂತೋಷವ, ತುಂಬ ಸಂತೋಷ. ಅಂದಾಗೆ ಗಂಗಾ, ಶಂಕರ ಇಲ್ಲಿ ಕಾಣ್ತಾನೆ ಇಲ್ಲ? ಆಚೆ ಹೋಗಿದ್ದಾನೆ. ಅದು ಮಾಮ, ನೆನ್ಸಷ್ಟರಲ್ಲಿ ಮಾಮ ಬಂದೇ ಬಿಟ್ಟ. ಏನಣ್ಣ, ಏನೋ ವಿಚಾರ ಮಾಡುತ್ತಾ ನಿಂತಿದ್ರಲ್ಲ? ಹೌದಪ್ಪ, ಒಂದು ಒಳ್ಳೆಯ ವಿಚಾರ ಮಾಡ್ತಾ ಇದ್ದೀವಿ. ಏನಿಲ್ಲ, ತಂದೆ ತಾಯಿನ ಕಳೆದುಕೊಂಡು ತಪ್ಪಲಿಯಾದ ಗಂಗಾ ಬೆಳೆದು ದೊಡ್ಡವಳಾಗಿದ್ದಾಳೆ. ಹಾಗೆ ನಿಮಗೂ ವಯಸ್ಸಾಗ್ತಾ ಬರ್ತಾ ಇದೆ. ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನನ್ನ ಸೊಸೆಯನ್ನು ನಿನ್ನ ಅಣ್ಣನಾದ ಅರ್ಜುನ ಜೊತೆ ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಹಾಗೆ ನಿನಗೊಂದು ಯಾವುದಾದ್ರೂ ಬಡವರು ಮನೆ ಹೆಣ್ಣನ್ನು ತೆಗೆದು ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಭಾರ ಇಳಿದಾಗೆ ನೋಡು ಗಂಗಾ ಅಂತ ಗಂಗಾ ನಾನು ಮಾತಾಡ್ತಾ ಇದ್ದೀವಿ. ಯಾಕಣ್ಣ ಬಡವರು ಬಡವರು ಅಂತ ಚುಚ್ಚಿ ಮಾತಾಡ್ತಾ ಇದೆಯಾ? ಏಕೆ ಬಡವರು ಶ್ರೀಮಂತ ಮನೆ ಹೆಣ್ಣು ಮಕ್ಕಳ ಮದುವೆ ಆಗಬಾರ್ದಂತ ಏನಾದರೂ ರೂಲ್ಸ್ ಇದೆಯಾ, ಅಥವಾ ಏನಾದರೂ ಕಾನೂನಿದೆಯಾ? ಶಂಕರ, ಅಂದರೆ ಏನು ನಿನ್ನ ಮಾತಿನ ಅರ್ಥ? ನೋಡಣ್ಣ, ನಾನು ನನ್ನ ಮದುವೆ ವಿಚಾರದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ನಿನ್ನ ನಿರ್ಧಾರ? ಈ ಊರ ಅಗರ್ಭ ಶ್ರೀಮಂತ ಜಯರಾಜ್ ಗೌಡ್ರು ಇದ್ದಾರಲ್ಲ, ಜಯರಾಜ್ ಗೌಡ್ರು ಇದ್ದಾರೆ. ಅವ್ರ ತಂಗಿ ಶೀಲಾ ಅಂತ. ಶೀಲಾ ಅಂತ? ನಾವು ಇಬ್ರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ದೀವಿ. ಹಾಗೆ ಇಬ್ರು ಪ್ರೀತಿನೂ ಮಾಡ್ತಾ ಇದ್ದೀವಿ. ಮದ್ವೆನೂ ಆಗ್ಬೇಕಂತ ಒಂದು ನಿರ್ಧಾರ ಮಾಡಿದ್ದೀವಣ್ಣ. ಏನು ಮಾತಾಡ್ತಾ ಇದೀಯಾ? ನೀನೇನು ಮನುಷ್ಯನೋ ರಾಕ್ಷಸನೋ? ನನ್ನ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತ ಓದದ ಕಾಲೇಜ್ ಕಳಿಸಿದ್ರೆ ಪ್ರೀತಿ ಮಾಡಿದ್ದೇನೆ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಬರೋದಿಲ್ಲ ನಿನ್ನ ಜನ್ಮಕ್ಕೆ? ಯಾವುದಾದ್ರೂ ಒಂದು ಬಡವರ ಮನೆ ಹೆಣ್ಣನ್ನ ಪ್ರೀತಿ ಮಾಡಿದ್ದೇನೆ ಅಲ್ಲ ಅಂತ ಹೇಳಿದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೆ. ಆಯ್ತಪ್ಪ, ಒಂದು ಬಡವರ ಮನೆ ಹೆಣ್ಣಿಗೆ ಬಾಳೆ ಕೊಟ್ಟರೆ ಆ ಸಂತೋಷ ಮುಂದೆ ಯಾವ ಸಂತೋಷನೂ ಇಲ್ಲ ಅಂತ ಸಂತೋಷ ಪಡಿತಾ ಇದ್ದೆ. ಆದರೆ ನನ್ನ ವೈರಿ ಜೈರಾಜ್ ಸಾವ್ಕಾರ್ ತಂಗಿನ ಪ್ರೀತಿ ಮಾಡಿದ್ರೆ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಬರೋದಿಲ್ಲ ನಿನ್ನ ಜನ್ಮಕ್ಕೆ? ಶಂಕರ್ನಾಕ್ ಬೈತಾ ಇದೆಯಾ? ಶಂಕರ್ ಯಾಕೆ ಬೈತಾ ಇದೆಯಾ ಅಂತ ಕೇಳ್ತಾ ಇದೆಯಲ್ಲಪ್ಪ. ನನ್ನ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತ ನಾವು ಓದೋದಕ್ಕೆ ಕಳಿಸಿದ್ರೆ ಶಂಕರ ಏನು ಮಾಡಿದಾನೆ ಗೊತ್ತೇನಪ್ಪ? ಏನು ಮಾಡಿದಾನ? ಗಣಂದಾರಿ ಕೆಲಸ ಮಾಡಿದ್ದಾನೆ. ಯಾವುದೋ ಒಂದು ಹುಡುಗಿನ ಪ್ರೀತಿ ಮಾಡಿದಾನೆ ಅಂತ ಹೇಳ್ತಾ ಇದ್ದಾನೆ ಅವನು. ಪ್ರೀತಿ ಮಾಡ್ಲಿ ಬಿಡಣ್ಣ, ಪ್ರೀತಿ ಮಾಡೋ ವಯಸ್ಸೈತಿ. ಹೇ ಅರ್ಜುನ, ಯಾವುದಾದ್ರೂ ಬಡವರು ಮನೆ ಹೆಣ್ಣನ್ನು ಪ್ರೀತಿ ಮಾಡಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಅವನು ಪ್ರೀತಿ ಮಾಡಿದ್ದು ಯಾರನ್ನು ಗೊತ್ತೇನೋ? ಯಾರನ್ನ? ನನ್ನ ನಿನ್ನ ವೈರಿಯಾದ ಜೈರಾಜ್ ಸಾವ್ಕಾರ್ ತಂಗಿನ ಪ್ರೀತಿ ಮಾಡಿದ ಶಂಕರ್. ತಿಳಿದು ತಿಳಿದು ಹಾವಿನ ಮೇಲೆ ಕಾಲಿಟ್ಟರೆ ಕಚ್ಚಿ ವಿಷ ಕಕ್ಕದ ಬಿಟ್ಟಿದ್ಯಾ ಸರ್ಪ? ನನಗೂ ಆ ಜಯರಾಜನಿಗೂ ಬದ್ಧ ವೈರತ್ವ. ಹೋಗಿ ಹೋಗಿ ಹಂತವಣ ತಂಗಿನ ತಂದು ಈ ಮನೆ ಸೊಸೆ ಮಾಡ್ತೀನಂದ್ರ ಅದು ನಿನ್ನ ಮೂರ್ಖತನ. ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ.
ಯಾಕಣ್ಣ ನೀನು ಪ್ರೀತಿ ಮಾಡಿರೋ ಗಂಗನ್ ಮಾತ್ರ ಮದುವೆ ಆಗ್ಬೋದು, ನಾನು ಪ್ರೀತಿ ಮಾಡಿದ ಹುಡುಗಿನ ಮದುವೆ ಆಗ್ಬಾರ್ದಾ? ಶಂಕರ್, ಪ್ರೀತಿ ಮದುವೆ ಆಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ವಾ? ನೀನ್ ಪ್ರೀತಿ ಈ ಮನೆಗೆ ಸೊಸೆಯಾಗಿ ಬರುವ ಹೆಣ್ಣು ಕೇವಲ ಸುಮತಿ ಶ್ರೀಮತಿ ಆಗಿರ್ಬೇಕೆ ವಿನಃ ಈ ಮನೆ ಹೊಡೆದು 3 ಬಾಗಿಲು ಮಾಡುವ ನೀಚನ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನು. ಶಂಕರ, ವಯಸ್ಸಿನಲ್ಲಿ ನಿನಕಿದ್ರು ದೊಡ್ಡ ಮದರು ಚಿಂತಿಲ್ಲ. ನಿನ್ನ ಕಾಲಿಗೆ ಬಿದ್ದು ಬೇಡ್ಕೋತೀನಿ ಶಂಕರ್, ಈ ಮದುವೆ ಬೇಡ. ಅಣ್ಣ, ನಾನು ವಿದ್ಯಾವಂತ, ನಾನೇನು ಅವಿದ್ಯಾವಂತವಲ್ಲ. ನನ್ನ ಮದುವೆ ವಿಚಾರದಲ್ಲಿ ನಾನು ಯಾರನ್ನು ಮದುವೆ ಆಗ್ಬೇಕಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇದಕ್ಕೆ ಯಾರು ಅಡ್ಡ ಬಂದ್ರು ನಾನು ಕೇಳೋದಿಲ್ಲ. ಮುಚ್ಚ ಬಾಯಿ. ಇದೇ ಕೈಯಾರೆ ತುತ್ತು ಮಾಡಿ ಉಣಿಸಿ ನಿನ್ನನ್ನು ಇಷ್ಟೆತ್ತರಕ್ಕೆ ಬೆಳೆಸಿದ ನಮಗೆ ನಮ್ಮ ಎದುರು ನಿಂತು ಮಾತಾಡುವಷ್ಟು ಮುಂದೆ ದೊಡ್ಡವನಾಗಿ ಬಿಟ್ಟಿಯ. ಅದು ಅವನ ತಪ್ಪಲ್ಲಣ್ಣ, ಅದು ಅವನ ತಪ್ಪಲ್ಲ. ನನ್ನ ತಮ್ಮ ತಾಯಿ ಇಲ್ಲದ ತಬ್ಬಲ್ಲಿ ಅವನ ತಾಯಿ ಕೊರಗು ಕಾಣಬಾರ್ದು ಅಂತ ನೀನು ಉಪವಾಸ ಇದ್ದು ಅವನ ಹೊಟ್ಟೆ ತುಂಬ ಊಟ ಕೊಟ್ಟಲ್ಲಣ್ಣ, ಅದು ನಿನ್ ತಪ್ಪು. ನನ್ನ ತಮ್ಮ ಓದಿ ವಿದ್ಯಾವಂತ ಆಗಲಿ ಅಂತ ನಮ್ಮ ಹೊಲದಾಗ ದುಡಿಯೋದಲ್ಲ, ಇನ್ನೊಬ್ಬರ ಹೊಲದಾಗ ಕೂಲಿ ಮಾಡಿ ಇವನು ಬಿಕಾಂ ಪದವೀಧರ ಮಾಡಿದಲ್ಲಣ್ಣ, ಅದು ನಿನ್ ತಪ್ಪು. ಶಂಕರ, ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವರನ್ನ ಮರಿಬಾರ್ದು ಅಂತ ಹೇಳ್ತಾರ. ಅಂತದ್ರಾಗ ಅಣ್ಣ 20 ವರ್ಷ ಅವನ ಬಾಯಾಗಿನ ತುತ್ತು ತೆಗೆದ ನಿನ್ನ ಬಾಯಾಗಿಟ್ಟ ಇಷ್ಟು ದೊಡ್ಡವನಾಗಿ ಮಾಡ್ಯಾನು. ಆ 20 ವರ್ಷದ ಪ್ರೀತಿ ಮುಂದೆ 5 ನಿಮಿಷ ಅಪ್ಪಿ ಮುದ್ದಾಡುವ ಆ ಹೆಣ್ಣಿನ ಪ್ರೀತಿ ನನಗೆ ಶ್ರೇಷ್ಠವಾಯ್ತೇನು? ಶಂಕರ, ನೀನು ಕೈ ಮುಗಿದು ಬೇಡ್ಕೋತೀನಿ, ನೀನು ಮನಸ್ಸು ಬದಲಾಯಿಸು ಶಂಕರ. ಈ ಮೊಸಳೆ ಕಣ್ಣೀರಿಗೆ ಕರಗವನಲ್ಲ ಈ ಶಂಕರ. ನಾನು ನನ್ನ ಮನಸ್ಸು ಬದಲು ಮಾಡಿದಾಯ್ತು, ನೀವು ನಿಮ್ಮ ಮನಸ್ಸನ್ನು ಬದಲು ಮಾಡ್ಕೋರಿ. ಕೇಳಿದೇನು ಅರ್ಜುನ? ಶಂಕರನ ಮಾತು ಕೇಳಿದೇನಪ್ಪ. ತಮ್ಮ ಈ ಊರಿಗೆ ಒಬ್ಬ ದೊಡ್ಡ ಸಾಯಬಾಗ್ಲಿ ಅಂತ 100 ಕನಸು ಕಂಡವನು ನಾನು. ನನಗೆ ಎಷ್ಟೇ ಕಷ್ಟ ಬಂದ್ರು ನನ್ನ ತಮ್ಮನಿಗೆ ಏನೂ ಕಷ್ಟ ಆಗಬಾರ್ದಂತ ಅವನಿಗೆ ಕೇಳಿದ್ದನ್ನೆಲ್ಲ ಕೊಡಿಸುತ್ತಾ ಬಂದೆ. ಆದರೆ ಇವತ್ತು ನಾವು ಹಾಕೋ ಕಣ್ಣೀರು ಅವನ ದೃಷ್ಟಿಯಲ್ಲಿ ಮೊಸಳೆ ಕಣ್ಣೀರಂತೆ. ನೋಡ ಅರ್ಜುನ, ಶಂಕರನ ಮದುವೆ ವಿಚಾರದಲ್ಲಿ ನನಗೇನು ತಿಳಿತಾ ಇಲ್ಲ. ಇದಕ್ಕೆ ನೀನೇ ಏನಾದರೂ ಒಂದು ನಿರ್ಧಾರ ತೆಗೆದುಕೋ. ನಾನು ತೋಟದ ಕಡೆ ಕೆಲಸ ಇದೆ, ಬರ್ತೀನಿ. ಏನ್ ಮಾಮ ಇದೆಲ್ಲ? ಶಂಕರ್ ಮಾಮ ಆ ರೀತಿ ಹೇಳುವುದಾ? ಉರ್ಲಿಂಗ್ ಮಾಮ ಹೀಗೆ ಹೇಳಿ ಹೋಗ್ತಾ ಇದ್ದಾನೆ. ಈಗ ನಿಮ್ಮ ನಿರ್ಧಾರ ಏನು ಅಂತ ಹೇಳಿ ಮಾಮ. ತಗೋತೀನಿ ಗಂಗಾ, ಒಳ್ಳೆ ನಿರ್ಧಾರನ ತಗೋತೀನಿ. ನನ್ನ ತಮ್ಮನ ದುಃಖದಲ್ಲಿ ನಾನು ಸಂತೋಷ ಅಡಗಿದ್ರೆ, ನನ್ನ ಕಣ್ಣೀರಿನಲ್ಲಿ ನನ್ನ ತಮ್ಮನ ನಗು ಅಡಗಿದ್ರೆ ಖಂಡಿತ ನಾನತ್ತು ನನ್ನ ತಮ್ಮನ ನಗಿಸ್ತೀನಿ. ಹೋಗ್ತೀನಿ ಗಂಗಾ, ನನ್ನ ವೈರಿ ಜಯರಾಜನ ಹತ್ರ ಹೋಗ್ತೀನಿ. ಅವನ ಕಾಲಿಗೆ ಬಿದ್ದು ಕನ್ಯಾದಾನ ಕೇಳ್ತೀನಿ ಗಂಗಾ, ಕನ್ಯಾದಾನ ಕೇಳ್ತೀನಿ. ಗಂಗಾ, ನಿನಗೊಂದು ಮಾತು ಕೇಳಬೇಕು. ಒಂದ್ಯಾಕೆ ಮಾಮ, 100 ಮಾತನ್ನ ಕೇಳು. ಗಂಗಾ, ಅಣ್ಣನ ಒತ್ತಾಯಕ್ಕಾಗಿ ನನ್ನನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿಯೋ, ಅಥವಾ ನಿನ್ನ ಮನಸಾರಿ ನನ್ನನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿಯೋ? ಇಲ್ಲ ಬಾಬಾ, ಖಂಡಿತವಾಗ್ಲೂ ನನ್ನ ಮನ್ಸಾರೆ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಮಾಮ. ಇದರಲ್ಲಿ ಯಾರು ಒತ್ತಾಯನೂ ಇಲ್ಲ. ಖಂಡಿತ ನಾನು ನಿನ್ನನ್ನು ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಮಾಮ.